2 ತಿಂಗಳ ಹಿಂದೆ ಡಿಕೆಶಿ ಬಳಿ ಪ್ರಜ್ವಲ್ ಪೆನ್ ಡ್ರೈವ್ ಇತ್ತ? ಬಹಳಷ್ಟು ಪ್ರಶ್ನೆಗಳಿವೆ. ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಡಿಕೆಶಿ ಪೆನ್ ಡ್ರೈವ್ ಹಿಡಿದುಕೊಂಡು ಏನು ಮಾಡ್ತಾ ಇದ್ರು? 2 ತಿಂಗಳ ಕಾಲ ಪೆನ್ ಡ್ರೈವ್ ಇಟ್ಕೊಂಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ. ಪೆನ್ ಡ್ರೈವ್ ಮೊದಲೇ ತನಿಖೆಗೆ ಒಳಪಡಿಸಬಹುದಿತ್ತಲ್ವಾ? ಚುನಾವಣೆ ಸಂದರ್ಭದಲ್ಲಿ ಅದನ್ನು ಅಸ್ತ್ರವಾಗಿ ಬಳಸೋದಕ್ಕೆ ಕಾಯ್ತಾ ಇದ್ರ? ಸುರಪುರದಲ್ಲಿ ಬಿವೈ ವಿಜಯೇಂದ್ರ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ. 2 ತಿಂಗಳ ಹಿಂದೆನೆ ಡಿಕೆಶಿ ಬಳಿ ಪ್ರಜ್ವಲ್ ಪೆನ್ ಡ್ರೈವ್ ಇದ್ದಿದ್ದೇ ಆದ್ರೆ ಚುನಾವಣೆಯವರೆಗೂ ಯಾಕೆ ಕಾಯ್ತಾ ಇದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ ಡ್ರೈವ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ರು? 2 ತಿಂಗಳ ತನಕ ಪೆನ್ ಡ್ರೈವ್ನ ಹಿಡ್ಕೊಂಡು ಡಿಕೆ ಶಿವಕುಮಾರ್ ಅವರು ಅವ್ರ ಬಳಿನೇ ಹಿಡ್ಕೊಂಡಿದ್ರು ಯಾಕೆ? ಆಗ್ಲೇನೆ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತ್ವವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವ್ರು ಏನೇ ಡ್ರಾಮಾಬಾಜಿ ಮಾಡಿದ್ರು ಸಹ ಇದ್ಯಾವುದು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ. ನಮ್ಮ ರಾಜ್ಯ ಇವತ್ತು ಇವಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.